ಎಲ್ರಿಗೂ ನಮಸ್ತೆ. ನಾನಿವತ್ತು ನಮ್ಮ ಮನೆಗೊಬ್ಬರು ವಿಶೇಷ ಅತಿಥಿ ಬಂದಿದ್ದಾರೆ. ಅವ್ರನ್ನ ನಾವು ಸ್ವಾಗತ ಮಾಡಿರೋ ರೀತಿ ಹೇಗೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಅವ್ರು ಯಾರು ಅಂದರೆ ನಿಮ್ಮ ಮೆಚ್ಚಿನ ಆರಾಧ್ಯ ದೈವರಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು. ಇವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಕಲಿಯುಗದ ಕಾಮಧೇನು. ಫ್ರೆಂಡ್ಸ್, ನಾನು 4 ವೀಕಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ವ್ರತ ಮಾಡ್ತಾಯಿದ್ದೀನಿ. ಅದರಲ್ಲಿ ನನಗೆ ಆಗಿದ್ದ ಬದಲಾವಣೆ ಹೇಗೆ ಅಂದರೆ ಹೇಳೋಕ್ಕಾಗಲ್ಲ, ಆ ಥರ ಬದಲಾವಣೆ ನಮ್ಮ ಮನೇಲಿ ಆಗಿದೆ. ಸೊ ಅವ್ರ ನೆನಪಿಗೋಸ್ಕರ ನಮ್ಮ ಮನೆಗೆ ಒಂದು ಫೋಟೋ ತರಬೇಕು, ಒಂದು ವಿಗ್ರಹ ತರಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಅದರಲ್ಲೇನು ವಿಶೇಷತೆ ಅಂತ ಹೇಳ್ಬೋದು, ಬಟ್ ವಿಶೇಷತೆ ಇದೆ. ನಾನು ಯಾವತ್ತು ಬರಬೇಕು ನೀವು ಅಂತ ನಾನು ಅಂದ್ಕೊಂಡಿದ್ನೋ ಅವತ್ತೇ ಅವರು ನಮ್ಮ ಮನೆಗೆ ಬಂದಿದ್ದಾರೆ. ಆ್ಯಕ್ಚುಲಿ ನಾವು ಫೋಟೋ ಆರ್ಡ್ರ್ ಕೊಡೋದಕ್ಕೆ ಹೋದಾಗ ಫೋಟೋಗ್ರಾಫರು ಇಲ್ಲ ಅಂತ ಹೇಳಿದರು, 2 ಡೇಸ್ ಆಗುತ್ತೆ ಅಂತ ಹೇಳಿದರು. ನಾನು ಮನಸ್ಸಲ್ಲಿ ಕೇಳ್ಕೊಂಡಿದ್ದೆ, ನನಗೆ ಸೋಮವಾರನೇ ಬರಬೇಕು ನೀವು ನಮ್ಮ ಮನೆಗೆ ಅಂತೇಳಿ. ಸೋಮವಾರ ನೈಟು ನಮ್ಮ ಮನೆಗೆ ಫೋಟೋಗ್ರಾಫರು ಫೋನ್ ಮಾಡಿ ಕರೆಸ್ಕೊಂಡು ನಮಗೆ ಫೋಟೋ ಕೊಟ್ಟಿದ್ದಾರೆ. ಅದೆಷ್ಟು ಅದ್ಭುತ ಗೊತ್ತಾ? ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವ್ರ ಪೂಜೆನ ಅವರನ್ನ ಸೇವೆ ಮಾಡೋಕ್ಕೆ ಹಿಡಿದ್ಮೇಲೆ ನಮ್ಮ ಮನೇಲಿ ತುಂಬ ಬದಲಾವಣೆ ಆಗಿದೆ. ಹೂ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ ನನಗೆ. 2 ವಾರದಿಂದ ಹೂ ಪ್ರಸಾದ ಕೊಡ್ತಾ ಇದ್ದಾರೆ. ಇದೇ ಗುರುವಾರ ಮತ್ತೆ ಪೂಜೆ ಮಾಡ್ತೀನಿ. ಹೂ ಪ್ರಸಾದ ಬೇಡ್ಕೊಂಡು ನಿಮಗೆ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಹಿಂದೆ ಲಾಸ್ಟ್ ವೀಕಿನ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ಈ ಥರ. ನನ್ನ ನಿಜವೂ ಆಶ್ಚರ್ಯ ಅನಿಸುತ್ತೆ. ಆ ರೀತಿ ನಮಗೆ ರಾಯರು ದರ್ಶನ ಕೊಟ್ಟಿದ್ದಾರೆ, ನಮ್ಮ ಮನೇಲಿ ಇದ್ದಾರೆ ಅಂತ ನಂಬಿದ್ದೀನಿ. ಆ ರಾಯರು ಸೇವೆ ಮಾಡೋಕ್ಕೆ ಶುರು ಮಾಡಿದ ತಟ್ಟಿಂದ ನಮ್ಮ ಮನೇಲಿ ತುಂಬ ಬದಲಾವಣೆ ಆಗಿದೆ. ತುಂಬ ಅಂದರೆ ತುಂಬ ಬದಲಾವಣೆ ಆಗಿದೆ. ನಿಮಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊತೀನಿ. ನಿಮಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ಈ ಗುರುವಾರ ಮತ್ತು ಬೆಳಗಿನ ಜಾವ 3 ಗಂಟೆಗೆ ಎದ್ದು ವ್ರತ ಮಾಡ್ತೀನಿ, ಪೂಜೆ ಮಾಡ್ತೀನಿ. ಅದು ಯಾವ ರೀತಿ ಅಂತ ಅಪ್ಲೋಡ್ ಮಾಡ್ತೀನಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್.